ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಪ್ರತಿದಿನ ನೈಟು ನಾವು ಊಟ ತಿಂದಿದ್ದಾದ್ಮೇಲೆ ಲೇಔಟ್ ಒಳಗಡೆ ಒಂದು ರೌಂಡು ವಾಕ್ ಮಾಡೋದಕ್ಕೆ ಹೋಗ್ತೀವಲ್ವಾ. ಶುಕ್ರವಾರ ನೈಟು ಊಟ ಎಲ್ಲ ತಿಂದಿದ್ದಾದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಲೇಔಟ್ ಒಳಗಡೆ ಒಂದು ರೌಂಡು ವಾಕ್ ಮಾಡೋದಕ್ಕೆ ಹೋದ್ವಿ. ರೋಡ್ಗೆಲ್ಲ ತಾರ ಹಾಕಿದ್ರು, ಅಂದರೆ ಮೇನ್ ರೋಡ್ಗೆ ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಷ್ಟು ದಿನದಿಂದ ಈ ರೋಡ್ಗೆ ತಾರೆ ಹಾಕಿರಲಿಲ್ಲ. ನಾವು ಎಷ್ಟು ದಿನಕ್ಕೆ ಹಾಕ್ತಾರೋ ಅಂತ ಅಂದ್ಕೊಂಡಿದ್ವಿ. ಈ ಕಾಲಕ್ಕೆ ತಾರ ಹಾಕಿದ್ರು. ಮೇನ್ ರೋಡ್ಗೆ ತಾರ ಹಾಕಿದ್ದಾರೆ, ಇನ್ನು ಸಬ್ ರೋಡ್ಗಳಿಗೇನು ತಾರ ಹಾಕಿಲ್ಲ. ಕಾವೇರಿ ನೀರು ಕನೆಕ್ಷನ್ ಕೊಡೋದಿತ್ತಂತೆ, ಹಾಗಾಗಿ ತುಂಬಾ ಡಿಲೇ ಮಾಡಿದ್ರು ಮೇನ್ ರೋಡ್ಗೆ ತಾರನ್ನು ಹಾಕೋದು. ತುಂಬ ಅಂಕು ಡೊಂಕು ಹಳ್ಳಗಳೆಲ್ಲ ಜಾಸ್ತಿ ಇತ್ತು. ಇವಾಗ ತಾರ ಹಾಕಿದರೆ ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಈಗಂತೂ. ಇನ್ನು ವಾಕೆಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ನಮ್ಮ ಮಾಸ್ಟರ್ ಬೆಡ್ರೂಮ್ ವಿಂಡೋಯಿಂದ ಆಕಾಶದಲ್ಲಿ ಚಂದಮಾಮ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾನೆ. ಈ ಥರ ಚಳಿಗಾಲದಲ್ಲಿ ಮತ್ತು ಸಮ್ಮರಲ್ಲೆಲ್ಲನೂ ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ಬೆಡ್ ಮೇಲೆ ಮಲ್ಕೊಂಡೇನೆ ನಾನು ಆಕಾಶದಲ್ಲಿ ಚಂದಮಾಮನ ನೋಡಿಕೊಂಡು ಹಾಗೆ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡ್ಕೊಳ್ತಾ ಇರ್ತೀನಿ. ಹಳ್ಳಿಗಳಲ್ಲಿ ಬೆಳೆದವ್ರಿಗೆ ಇದೊಂಥರ ತುಂಬ ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು. ನಾನು ಚಿಕ್ಕವಳಾಗಿದ್ದಾಗ ಸಮ್ಮರ್ ಏನಾದರೂ ಬಂತು ಅಂತಂದರೆ ಮನೆಯಲ್ಲಿರೋದಕ್ಕಿಂತ ಹೆಚ್ಚಾಗಿ ನಾನು ಟೆರೇಸ್ ಮೇಲೆ ಇರೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ದೆ. ಟೆರೇಸ್ ಮೇಲೆ ಮಲಗೋದಕ್ಕೇ ತುಂಬ ಇಷ್ಟಪಡ್ತಾ ಇದ್ದೆ. ಟೆರೇಸ್ ಮೇಲೆ ಮಲ್ಕೊಂಡು ಆಕಾಶದಲ್ಲಿ ನಕ್ಷತ್ರಗಳು ಮತ್ತು ಚಂದಮಾಮನ್ನೆಲ್ಲ ನೋಡಿಕೊಂಡು ಮತ್ತು ಈ ಹುಣ್ಣಿಮೆ ಹತ್ರ ಬರ್ತಿರ್ಬೇಕಾದ್ರೆ ಬೆಳ್ದಿಂಗಳೆಲ್ಲ ತುಂಬ ಚೆನ್ನಾಗಿರುತ್ತಲ್ವ, ಅವಾಗೆಲ್ಲ ಊಟ ಎಲ್ಲ ತಟ್ಟೆಗಿಟ್ಕೊಂಡು ಟೆರೇಸ್ ಮೇಲೇ ಹೋಗಿ ತಿಂತಾ ಇದ್ವಿ. ಅದೆಲ್ಲ ತುಂಬ ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು. ನನಗೆ ಅಂತಲ್ಲ, ಹಳ್ಳಿಗಳಲ್ಲಿ ಬೆಳೆದ ಪ್ರತಿಯೊಬ್ಬ 90s ಕಿಡ್ಸ್ಗೆ ಈ ಥರ ಒಂದು ಸ್ವೀಟ್ ಮೆಮೊರಿ ಅನ್ನೋದು ಇರುತ್ತೆ ಅಲ್ವಾ. ಈ ಮನೆಗೆ ಬಂದ ಮೇಲೆ ಆ ಒಂದು ಸ್ವೀಟ್ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡ್ಕೊಳ್ಳೋ ಅಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಏಕೆಂದರೆ ಈ ಥರ ಚಳಿಗಾಲ ಮತ್ತು ಬೇಸಿಗೆಗಾಲ ಎಲ್ಲ ಬಂತು ಅಂತಂದರೆ ಮಾಸ್ಟರ್ ಬೆಡ್ರೂಮಲ್ಲಿರೋ ಮಂಚದ ಮೇಲೆ ಮಲ್ಕೊಂಡ್ರೆ ಆಕಾಶದಲ್ಲಿ ಚಂದಮಾಮ ಕಾಣ್ತಾ ಇರ್ತಾರೆ. ಅದೊಂಥರ ಏನೋ ಒಂಥರ ಖುಷಿ ಅಂತ ಅನಿಸ್ತಾ ಇರುತ್ತೆ. ಅದರಲ್ಲೂ ನೈಟ್ ಒಂದು 10 ಗಂಟೆ 11 ಗಂಟೆ ಆ ಟೈಮಲ್ಲಿ ಇನ್ನೂ ಅಷ್ಟಾಗಿ ಚೆನ್ನಾಗಿ ಕಾಣ್ತಾ ಇರೋದಿಲ್ಲ. ಯಾಕಂದರೆ ಈಸ್ಟ್ ಕಡೆಯಿಂದ ವೆಸ್ಟ್ ಕಡೆಗೆ ಬರೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ವಾ. ಹಾಗಾಗಿ ಆವಾಗ ವಿಂಡೋಯಿಂದ ಬಾಗಿ ನೋಡಬೇಕಾಗುತ್ತೆ. ಇನ್ನು ಮಿಡ್ ನೈಟಲ್ಲಿ 1 ಗಂಟೆ 2 ಗಂಟೆ ಆ ಟೈಮಲ್ಲಿ ಏನಾದರೂ ನೋಡಿದ್ದೀವಿ ಅಂತಂದರೆ ಆರಾಮಾಗಿ ಹೆಂಗೆ ಮಲ್ಕೊಂಡು ನೋಡಿದ್ರು ಸಹಿತ ಚಂದಮಾಮ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅವಾಗಂತೂ ಹಾಗೇ ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ, ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಆ ಫೀಲಿಂಗ್ಸು ಒಂಥರ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಬೆಳ್ದಿಂಗಳು ಅದನ್ನೆಲ್ಲ ನೋಡೋದಕ್ಕೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ರೆಂಟ್ ಮನೆ ಲೀಸ್ ಮನೇಲಿ ಇದ್ದಾಗೆಲ್ಲ ಈ ಥರ ಒಂದು ಸೀನರಿಯನ್ನು ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಈ ಮನೆಗೆ ಬಂದಾಗಿಂದ ಈ ಥರ ಒಂದು ಸೀನರಿಯನ್ನು ನೋಡೋದಕ್ಕೆ ತುಂಬ ಖುಷಿ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಈಗ ಶನಿವಾರ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಟಿಫನ್ ಮಾಡಿಟ್ಬಿಟ್ಟೆ. ಯಾಕಂದರೆ ಊರಿಂದ ಅತ್ತೆಯವ್ರು ಬರ್ತಾಯಿದ್ರು ಕಜ್ಜಾಯಗಳನ್ನು ತೊಗೊಂಡು. ಇನ್ನು ನಮಗಿಲ್ಲಿ ಕಜ್ಜಾಯಗಳನ್ನು ಕೊಟ್ಟು ಹಾಗೆ ಅವರಮ್ಮ ಅವ್ರ ಮನೆಗೆ ಕಗ್ದಾಸ್ಪುರಕ್ಕೆ ಹೋಗಬೇಕು ಅಂತ ಹೇಳಿದರು. ಹಾಗಾಗಿ ಇನ್ನು ಅವರು ಟಿಫನ್ಗೆ ಬರ್ತಾರೆ ಅಂತಂದ್ಬಿಟ್ಟು ಪುದೀನ ರೈಸ್ ಬಾತನ್ನು ಮಾಡಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟರೊಳಗಡೆ ಅತ್ತೆಯವರು ಸಹ ಬಂದಿದ್ದರು. ಆಮೇಲೆ ಅವ್ರಿಗೆ ಟಿಫನ್ ಇಟ್ಕೊಟ್ಟೆ. ಅವ್ರು ಟಿಫನ್ ತಿಂದು ಇನ್ನು ಹಂಗೆ ಕಗ್ದಾಸ್ಪುರಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ಅಲ್ಲಿಗೆ ಹೊರಟ್ರು. ಆಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ನಾವು ಟಿಫನ್ ಎಲ್ಲ ತಿಂದು ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಊರಿಗೇನಾದರೂ ಅಂದರೆ ಪುದೀನ ರೈಸ್ ಬಾತ್ ಒಂದು ಸ್ವಲ್ಪ ಉಳಿದಿತ್ತು, ಅದನ್ನೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಇನ್ನು ಒಂದು 11:30 ಹಂಗೆ ಇಲ್ಲಿ ಬೆಂಗಳೂರಲ್ಲಿ ಮನೆ ಬಿಟ್ವಿ. 12:45 1 ಗಂಟೆ ಅಷ್ಟರಲ್ಲಿ ಅಮ್ಮನ ಮನೆಗೆ ಹೋದ್ವಿ. ಹೋಗೋಷ್ಟರಲ್ಲಿ ಅಮ್ಮ ತರಕಾರಿ ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡಿಟ್ಟಿದ್ರು. ಊಟ ತಿಂದು ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು 1-2:30 ಹಂಗೆ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ಅಮ್ಮನ ಮನೆಗೆ ಹೋದಾಗೆಲ್ಲ ಪ್ರತಿ ಸಲ ನಾನೇ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡೋದು. ಅಮ್ಮ ಏನು ಮಾಡ್ತಾರೆ ಅಂತಂದರೆ ಕಳಶಗಳು ಮತ್ತು ದೀಪಗಳನ್ನು ತೆಗೆದು ಅವನ್ನು ಪ್ರತಿ ವಾರ ವಾಶ್ ಮಾಡಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತಾರೆ. ಇನ್ನು ನಾನು ಹೋದಾಗಲೇ ದೇವ್ರ ಮನೆ ಫುಲ್ಲು ಎಲ್ಲ ಡೀಪ್ ಕ್ಲೀನಿಂಗ್ ಮಾಡೋದು, ಫೋಟೋಸ್ ಒರೆಸೋದು ಮತ್ತು ವಿಗ್ರಹಗಳನ್ನೆಲ್ಲ ತೆಗೆದು ತೊಳೆದು ಆಮೇಲೆ ಗೋಡೆಗಳನ್ನೆಲ್ಲ ತೊಳೆಯೋದು ಮತ್ತು ಫ್ಲೋರ್ನೆಲ್ಲ ಉಜ್ಜೋದು, ಇದೆಲ್ಲ
ನಾನೇ ಮಾಡ್ಕೊಳ್ತಾ ಇರ್ತೀನಿ. ಅಮ್ಮ ಮೇಲ್ಮೇಲೆ ಮಾಡ್ಕೊಳ್ತಾ ಇರ್ತಾರೆ ಅಷ್ಟೇ. ಇನ್ನು ಏನಾದರೂ ಒಂದು ಸ್ವಲ್ಪ ಹೊಗೆ ಏನಾದರೂ ಗೋಡೆಗಳ ಮೇಲೆ ಕಾಣಿಸ್ತು ಅಂದರೆ ಒರೆಸ್ಕೊತಾ ಇರ್ತಾರಂತೆ. ಎಲ್ಲ ತೆಗೆದು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ರಿಗೂ ಪಾಪ ಟೈಮೇ ಇರೋದಿಲ್ಲ. ಬ್ಯಾಚ್ ಹಿಂದೆ ಬ್ಯಾಚು ಅಂತಂದ್ಬಿಟ್ಟು ರೇಷ್ಮೆ ಹುಳನ ಮೇಯಿಸ್ತಾ ಇರ್ತಾರೆ. ಮತ್ತು 2 ಹಸುಗಳಿದೆ. ಇನ್ನು ಅಡುಗೆಗಳು ಮತ್ತು ಅವರು ಉಳುಮಾಗ್ದಾಗ ಕೆಲಸದವರೆಲ್ಲ ಬರ್ತಾ ಇರ್ತಾರೆ. ಅವ್ರಿಗೆ ಕಾಫಿ ಟೀ ಊಟಗಳೆಲ್ಲ ಇರುತ್ತೆ. ನಾನೇನು ಕ್ವಶನ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅಮ್ಮನ ಮನೆಗೆ ಹೋದಾಗಲೆಲ್ಲ ನನಗೆ ಹೆವಿ ಕೆಲಸಗಳಿರುತ್ತೆ. ನಮಗೆ 1-2 ದಿನ ಬೆಳಗ್ಗೆಯಿಂದ ನೈಟ್ವರೆಗೂ ಕೆಲಸಗಳಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತೀವಿ. ಅಂಥದ್ದು ಅವರು ಪ್ರತಿದಿನ ಇಷ್ಟು ಕೆಲಸಗಳಿದ್ದೇ ಇರುತ್ತೆ. ಮನೆ ಒಳಗಡೆ ಹೊರಗಡೆ ಎಲ್ಲ ಒಬ್ಬರೇ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಹೋಗಿದ್ದೀನಿ ಅಂತಂದರೆ ಮೂಲೆನೂ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಅದರಲ್ಲೂ ನಾನು ಇಲ್ಲಿ ಮಾಡಿಕೊಂಡು ಅಲ್ಲಿ ಹೋಗಿ ಕೂರದೆ ಮಾಡ್ತಾಯಿದ್ರೆ ನನಗೂ ಟಯರ್ಡ್ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ನನ್ನ ತಮ್ಮಗೆ ಮದುವೆ ಅಂತ ಮಾಡಿದ್ಮೇಲೆ ಈ ಒಂದು ಕೆಲಸಗಳೆಲ್ಲ ನನಗೆ ಕಡಿಮೆ ಆಗ್ಬೋದೇನೋ ಅಂತ ಅಂದ್ಕೊಳ್ತಾ ಇರ್ತೀನಿ. ಯಾವಾಗ್ಲೂ ನಾನು ಈ ಥರ ದೇವ್ರ ಮನೆ ಕ್ಲೀನ್ ಮಾಡಿದಾಗಲೆಲ್ಲ ಕೇಳ್ಕೊಳ್ತಾ ಇರ್ತೀನಿ, ನನ್ನ ತವ್ರ ಮನೆಗೆ ಆದಷ್ಟು ಬೇಗ ಒಬ್ಬ ಒಳ್ಳೆ ಹುಡುಗಿ ಸಿಗಲಿ. ಈ ಥರ ದೇವ್ರ ಪೂಜೆ ಮತ್ತು ಅಡುಗೆ ಮನೆ ಕ್ಲೀನಿಂಗು, ಸಂಸಾರನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋವಂಥ ಒಬ್ಬ ಒಳ್ಳೆ ಹುಡುಗಿ ಬೇಗ ಸಿಗ್ಲಪ್ಪ ಅಂತ ಈ ತಿಮ್ಮಪ್ಪನ್ನೆಲ್ಲ ಕೇಳ್ಕೊಳ್ತಾ ಇರ್ತೀನಿ. ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿದ್ದಾಯಿತು. ಆ ದೇವ್ರ ಸಾಮಾನುಗಳನ್ನೆಲ್ಲ ಒಂದು ಒಣ ಬಟ್ಟೆಯಿಂದ ಒರೆಸಿ ಟೀಪಾಯ್ ಮೇಲೆ ಇಟ್ಟಿದ್ದೆ. ಆಮೇಲೆ ಫೋಟೋಸ್ ಎಲ್ಲ ತೆಗೆದು ಫೋಟೋಸ್ ಎಲ್ಲ ಒರೆಸಿಟ್ಟೆ. ಅದಾದಮೇಲೆ ಹಾಗೆ ದೇವ್ರ ಮನೆ ಒಳಗಡೆ ಟೈಲ್ಸು, ಗೋಡೆ ಟೈಲ್ಸು ಮತ್ತು ಕೆಳಗಡೆ ಫ್ಲೋರು ಅಂದರೆ ವಿಮ್ ಜೆಲ್ಲೆಲ್ಲ ಹಾಕ್ಕೊಂಡು ನೀಟಾಗಿ ತಿಕ್ಕಿ ತೊಳೆದೆ. ಯಾಕಂದರೆ ನಾನು ಕೆಲವೊಂದು ಸಲ ಹೋದಾಗ ಮನೆ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಸಲ ಇನ್ನು ಈ ಥರ ಅವಕಾಶ ಸಿಕ್ಕಾಗೆಲ್ಲ ನಾನು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಬರೋವರೆಗೂ ಒಂದಲ್ಲ ಒಂದು ಕೆಲಸ ಮಾಡಿಕೊಂಡು ಒಳಗಡೆನೇ ಇರ್ತೀನಿ. ಮನೆಯಿಂದ ಹೊರಗಡೆ ನನಗೆ ಬರೋದಕ್ಕೇ ಆಗೋದಿಲ್ಲ. ಅಮ್ಮನ ಮನೆಗೆ ಹೋಗಿದ್ದೀನಿ ಅಂತಂದರೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ದೇವ್ರ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, TV ಯೂನಿಟ್ ಹತ್ರ ಕ್ಲೀನ್ ಮಾಡೋದಾಗಿರ್ಬೋದು, ಸೋಫಾಗಳು ಎಳೆದು ಕ್ಲೀನ್ ಮಾಡೋದಾಗಿರ್ಬೋದು, ಡೈನಿಂಗ್ ಟೇಬಲ್ ಎಳೆದು ಕ್ಲೀನ್ ಮಾಡೋದಾಗಿರ್ಬೋದು, ಅಲ್ಲಿ ಕಿಚನ್ ಒಳಗಡೆ ಕ್ಲೀನಿಂಗ್ ಆಗಿರ್ಬೋದು. ಆದಷ್ಟು ನನಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟುವರೆಗೂ ನಾನು ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನು ಮಾಡ್ತಾಯಿರ್ತೀನಿ. ಹಾಗಾಗಿ ಹೊರಗಡೆ ಬರೋದಕ್ಕೇ ಆಗೋದಿಲ್ಲ, ಮನೆ ಒಳಗಡೆ ಕೆಲಸಗಳನ್ನು ಮಾಡ್ತಾಯಿರ್ತೀನಿ. ಇವಾಗ ದೇವ್ರ ಮನೆ ಎಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದ್ದಾಯಿತು. ಈಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆ ಒಳಗಡೆ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ. ಅದಾದಮೇಲೆ ನಾನು ಕೈಕಾಲು ಮುಖ ತೊಳ್ಕೊಂಡು ಬಂದು ಇನ್ನು ದೀಪ ಬೆಳಗೋಣ ಅಂತಂದ್ಬಿಟ್ಟು ಇವಾಗ ದೀಪಗಳಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇನ್ನು ದೇವ್ರ ಫೋಟೋಸ್ಗೆ ವಿಗ್ರಹಗಳಿಗೆಲ್ಲ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದಾಯಿತು. ಎಲ್ಲ ರೆಡಿ ಮಾಡಿಟ್ಟೆ. ಅಮ್ಮನಿಗೆ ಹೇಳಿದೆ, ಅಮ್ಮ ನೀವೇ ದೀಪ ಹಚ್ಚಿಬಿಡಿ ಅಂತಂದ್ಬಿಟ್ಟು. ಅಮ್ಮ ನೀನೇ ಹಚ್ಬಿಡಮ್ಮ ಅಂತಂದ್ಬಿಟ್ಟು ಹೇಳಿದ್ರು. ಅಂದರೆ ಶನಿವಾರ ಬಂದು ಅಲ್ಲಿ ಮನೆ ದೇವ್ರ ವಾರ ಅಲ್ವಾ, ಹಾಗಾಗಿ ಅಮ್ಮನೂ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದರು. ದೀಪ ನೀವೇ ಹಚ್ಚಿ ಅಂತಂದರೆ ಇಲ್ಲ ನೀನು ಹಚ್ಚಿಬಿಡು ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಇವಾಗ ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ಬಂದು ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡಿದ್ದೀನಿ. ಇಷ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಅಂದರೆ ಪೂಜೆ ಮಾಡೋಷ್ಟರಲ್ಲಿ ಒಂದು 6:15 ಹಂಗೆ ಟೈಮ್ ಆಗಿತ್ತು. ಅಷ್ಟು ಟೈಮ್ ತೊಗೊಂಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಸುಸ್ತು ಸಹ ಆಗ್ತಾಯಿತ್ತು, ಯಾಕಂದರೆ ಬಂದಾಗಿಂದ ಎಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿಕೊಂಡೆ ಅಲ್ವಾ. ಹಾಗಾಗಿ ಆದರೂ ಕುತ್ಕೊಂಡ್ಬಿಡ್ತೀನಿ ಅಂತಂದ್ಬಿಟ್ಟು ಪಟ್ಟಿಡ್ದು ಕೆಲಸಗಳನ್ನು ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಈ ಥರ ಎಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿ ಪೂಜೆ ಮಾಡಿದ್ರೆ ದೇವ್ರ ಮನೆ ಮತ್ತು ದೇವರುಗಳೆಲ್ಲ ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣ್ತಾ ಇರುತ್ತೆ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು ಮನಸ್ಸಿಗೆ. ಈ ಪೂಜೆ ಮಾಡೋದ್ರಿಂದ ಅಷ್ಟೆಲ್ಲ ನಾವು ಕಷ್ಟಪಟ್ಟು ಕೆಲಸಗಳನ್ನು ಮಾಡಿರ್ತೀವಲ್ವಾ, ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಆ ಒಂದು ಅಂದಾನ ನೋಡ್ತಾ ಇದ್ದರೆ ಆ ಒಂದು ಕಷ್ಟಗಳನ್ನೆಲ್ಲ ಮರೆತು ಬಿಡ್ತೀವಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ನೆಕ್ಸ್ಟ್ ಈಗ ಶನಿವಾರಕ್ಕೆ ಅಷ್ಟು ವೀಡಿಯೋಸನ್ನು ಮಾಡೋದಕ್ಕೆ ಆಯಿತು ಅಷ್ಟೇ. ಕೆಲಸಗಳೇನೋ ಸಿಕ್ಕಾಪಟ್ಟೆ ಇರುತ್ತೆ, ಆದರೆ ವೀಡಿಯೋಸ್ ಮಾಡ್ತಾ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಶನಿವಾರ ಅಷ್ಟು ವೀಡಿಯೋಸನ್ನು ಮಾಡಿಕೊಂಡೆ ಅಷ್ಟೇ. ಇನ್ನು ನೆಕ್ಸ್ಟು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ನಾವಿಬ್ಬರು ಟೀ ಕುಡಿತೀವಿ.
ಟೀ ಇಟ್ಕೊಂಡು ಕುಡಿದ್ವಿ. ಇನ್ನು ಅಪ್ಪ ಅಮ್ಮಗೆ ಅವ್ರಿಗೆ ಕಾಫಿ ಇಟ್ಕೊಟ್ಟು ಅದಾದಮೇಲೆ ಇನ್ನು ಉಳು ಮನೆಗೆ ಹೋಗಿ ಸೊಪ್ಪೆಲ್ಲ ಎತ್ಕೊಟ್ಟೆ. ಅವರು ಸೊಪ್ಪು ಹಾಕಿದ್ರು. ಹಂಗೆ ಕೆಳಗಿನ ಸ್ಟ್ಯಾಂಡ್ಗಳಿಗೆಲ್ಲ ನಾನು ಸೊಪ್ಪು ಹಾಕಿದೆ. ಅದಾದಮೇಲೆ ಮತ್ತೆ ಆ ಶಿಡ್ಲಘಟ್ಟಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋದಿತ್ತು. ಒಂದು ಸ್ವಲ್ಪ ಫ್ರೂಟ್ಸು, ಹಣ್ಣು, ಆಮೇಲೆ ಎಲೆ ಅಡಿಕೆ, ಬ್ಲೌಸ್ ಪೀಸು ಇದೆಲ್ಲ ತೊಗೊಂಬರೋದಿತ್ತು. ಯಾಕೆ ಅಂತಂದ್ಬಿಟ್ಟು ನೆಕ್ಸ್ಟ್ ಯಾವಾಗಲಾದರೂ ನಾನು ರಿವೀಲ್ ಮಾಡ್ತೀನಿ. ಯಾಕಂದರೆ ಅದೊಂದು ಸ್ವಲ್ಪ ಕ್ಲಾರಿಟಿ ನಮಗೆ ಬಂತು ಅಂತಂದರೆ ಆವಾಗ ಹೇಳ್ಬೋದಲ್ವ. ಹಾಗಾಗಿ ಈ ಸದ್ಯಕ್ಕೆ ನಾನು ಏನು ಹೇಳೋದಕ್ಕಾಗೋದಿಲ್ಲ. ಈ ಮನೆ ಕ್ಲೀನ್ ಮಾಡಿದ್ದ ಕಾರಣವೂ ಅದಕ್ಕೋಸ್ಕರನೇ. ಇನ್ನು ನೈಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಒಂದು 9 ಗಂಟೆ ಆಗಿತ್ತು. ಬರೋಷ್ಟರಲ್ಲಿ ಅಮ್ಮ ಮಧ್ಯಾಹ್ನ ಮಾಡಿರೋ ಸಾಂಬಾರ್ಗೆ ಮುದ್ದೆ ಮತ್ತು ರೈಸ್ ಮಾಡಿದರು. ಬಂದು ಊಟ ತಿಂದು ಒಂದು ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡಿದ್ದು ಮಲಗಿಬಿಟ್ವಿ ಬೇಗನೆ. ಮತ್ತು ಬೆಳಗ್ಗೆ ಬೇಗ ಎದ್ದು ಸಿಕ್ಕಾಪಟ್ಟೆ ಕೆಲಸಗಳಿದೆ, ಆ ಕೆಲಸಗಳೆಲ್ಲ ಮಾಡಬೇಕು ಅಂತಂದ್ಬಿಟ್ಟು ಇವಾಗ ನೆಕ್ಸ್ಟ್ ಡೇ ಭಾನುವಾರ ಬೆಳಗ್ಗೆ ಎದ್ದು ಅಂದರೆ ಒಂದು 6:15 ಎದ್ದೆ. ಸಿಕ್ಕಾಪಟ್ಟೆ ಚಳಿ ಅಲ್ಲಂತೂ. ಅದ್ಯಾಕೋ ಬೆಂಗಳೂರಲ್ಲಿ ಅಷ್ಟೊಂದು ಚಳಿ ಅಂತ ಇರಲಿಲ್ಲ, ಆದರೆ ಊರಲ್ಲಿ ತುಂಬ ಚಳಿ ಇತ್ತು. ಒಂದು 6:15 ಎದ್ದು ಡೋರ್ ಕ್ಲೋಸ್ ಮಾಡಿಕೊಂಡೆ ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮೊದಲಿಗೆ ನಾನು TV ಯೂನಿಟ್ ಎಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ಕಿಚನ್ ಕ್ಲೀನ್ ಮಾಡಿದೆ. ಆಮೇಲೆ ರೂಮ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿದೆ. ಈಗ ಡೈನಿಂಗ್ ಟೇಬಲ್ ಏರಿಯಾನ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆಯೂ ಕ್ಲೀನ್ ಮಾಡಿರೋ ವೀಡಿಯೋಸನ್ನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಯಾಕಂದರೆ ಕೆಲಸಗಳನ್ನು ಮಾಡ್ತಾ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಟ್ರೈಪಾಡ್ ಏನಾದರೂ ಇತ್ತು ಅಂತಂದರೆ ಅಲ್ಲಿ ಫೋನನ್ನು ಸೆಟ್ ಮಾಡಿ ವೀಡಿಯೋಸನ್ನು ಮಾಡ್ಕೊಳ್ಬೋದು. ಆದರೆ ನನಗೆ ಊರಿಗೆ ಟ್ರೈಪಾಡನ್ನೆಲ್ಲ ತೊಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ತೊಗೊಂಡು ಹೋಗೋದಿಲ್ಲ. ಇನ್ನು ಒಂದು 8 ಗಂಟೆ ಮೇಲೆ ನನ್ನ ಹಸ್ಬೆಂಡು ಎದ್ದು ಬಂದರು. ಅವ್ರಿಗೆ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಅವರು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಟ್ರು. ಅದಕ್ಕೂ ಮುಂಚೆ ಅಂದರೆ ಚಳಿ ಇತ್ತಲ್ವ, ಅವರು ಬೇಗ ಎದ್ದೇಳಿಲ್ಲ. ಇನ್ನೆಲ್ರಿಗೂ ಎಲ್ಲರ ಕೈಗೂ ಒಂದು ಕೆಲಸ ಅಂತ ಇದ್ದೇ ಇರುತ್ತೆ ಇಲ್ಲಂತೂ. ಅಪ್ಪ ಮತ್ತು ತಮ್ಮನಿಗೆಲ್ಲ ಉಳು ಮನೆಯಲ್ಲಿ ಸೊಪ್ಪು ಹಾಕೋ ಕೆಲಸ ಇರುತ್ತೆ. ಅಮ್ಮನಿಗೆ ಹಸುಗಳ ಹತ್ರ ಸಗಣಿ ತೆಗೆದು ತಿಪ್ಪೆಗೆ ಹಾಕೋ ಕೆಲಸ ಇರುತ್ತೆ. ಇನ್ನು ನನಗಂತೂ ಎದ್ದರೆ ಇನ್ನು ಒಳಗಡೆ ಮನೆಯೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಈ ಥರ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಇನ್ನು ನನ್ನ ಹಸ್ಬೆಂಡು ಅಷ್ಟೇ, ಅವರು ಎದ್ದು ಫ್ರೆಶ್ ಅಪ್ ಆಗಿ ಅವ್ರಿಗೆ ಸಾಟರ್ಡೆ ಸಂಡೇ ಅಂತ ಏನೂ ಲೀವ್ ಇರೋದಿಲ್ಲ. ಅವ್ರಿಗೇನಾದರೂ ಕೆಲಸ ಇತ್ತು ಅಂತಂದರೆ ಅವರು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ ಫ್ರೆಶ್ ಅಪ್ ಎಲ್ಲ ಆದಮೇಲೆ. ಇನ್ನು ಅವ್ರ ಹತ್ರ ಒಂದು ಸ್ವಲ್ಪ ವೀಡಿಯೋಸನ್ನು ಮಾಡಿಸ್ಕೊಳ್ತೀನಿ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಡಿ ಅಂತ ಅವರು ಇನ್ನು ಫ್ರೆಶ್ ಅಪ್ ಆಗೋದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆದಮೇಲೆ ಕೆಲಸನ ಮಾಡ್ತಾಯಿದ್ರು ಸಹಿತ ನಾನು ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಡಿ ಅಂತಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆವಾಗ ಅವರು ಎಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಡ್ತಾರೋ ಅಷ್ಟೇ ಇರುತ್ತೆ ನನ್ನ ಹತ್ರ ವೀಡಿಯೋಸ್ ಅಷ್ಟೇ. ಇನ್ನು ನಾನು ಎಲ್ಲಂದರೆ ಅಲ್ಲಿ ಸೆಟ್ ಮಾಡಿ ವೀಡಿಯೋಸನ್ನು ಮಾಡ್ಕೊಂಡಿದ್ದೀನಿ ಅಂತಂದರೆ ಅದು ಹ್ಯಾಂಗಲ್ಲಿ ಹೆಂಗಂದರೆ ಹಂಗೆ ಹೋಗ್ಬಿಟ್ಟಿರುತ್ತೆ. ಕೆಲಸ ಎಲ್ಲ ಮಾಡಿ ಕಂಪ್ಲೀಟ್ ಆದಮೇಲೆ ವೀಡಿಯೋಸನ್ನು ಚೆಕ್ ಮಾಡಿಕೊಂಡ್ರೆ ಅದು ಆಫ್ ಬಂದಿರುತ್ತೆ. ಆವಾಗ ಅದನ್ನೆಲ್ಲ ಕಟ್ ಮಾಡಬೇಕಾಗುತ್ತೆ. ಅದರಿಂದಾಗಿಯೇ ನಾನು ವೀಡಿಯೋಸನ್ನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರು ಪಾಪ ನಾನು ಕೇಳಿದೆ ಅಂತಂದ್ಬಿಟ್ಟು ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಡ್ತಾರೆ. ಆಮೇಲೆ ಸಾಕಾ ಅಂತ ಕೇಳ್ತಾ ಇರ್ತಾರೆ. ಇನ್ನೊಂದು ಸ್ವಲ್ಪ ಮಾಡಿಕೊಡಿ ಅಂತ ಕೇಳ್ತಾ ಇರ್ತೀನಿ. ನನಗೂ ಕೆಲಸ ಇದೆ ಅಮ್ಮ, ಸಾಕು, 2 ನಿಮಿಷ ಆಯಿತು, 3 ನಿಮಿಷ ಆಯಿತು ಅಂತ ಹೇಳ್ತಾ ಇರ್ತಾರೆ. ಈ ಥರ ಅಮ್ಮನ ಮನೆಗೆ ಹೋದಾಗ ನನ್ನ ಸರ್ಕಸ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ಆಮೇಲೆ ನಾನು ಸಂಡೇ ಅಷ್ಟೇ ವೀಡಿಯೋಸ್ ಮಾಡ್ಕೊಂಡಿದ್ದು, ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ಇವಾಗ ಮಂಡೇ ರಿಟರ್ನ್ ನಾವು ಬೆಂಗಳೂರಿಗೆ ಬರಬೇಕಾಗಿತ್ತು. ತಮ್ಮನಿಗೆ ಇಲ್ಲಿ ನನಗೆ ಪೂಜೆಗೆ ಹೂವು ತೊಗೊಂಬಂದು ಕೊಡು, ಸೇವಂತಿಗೆ ಹೂವು ಅಂತ ಕೇಳಿದ್ದಕ್ಕೆ ಅವನಿಗೆ ಫ್ರೀ ಇರಲಿಲ್ಲ. ರೇಷ್ಮೆ ಹುಳ ಒಂದು 5 ದಿನದಲ್ಲೋ 6 ದಿನದಲ್ಲೋ ಮಾದ್ರಿ ಬಂದಿತ್ತು. ಇನ್ನು ಹುಳು ಎಲ್ಲ ಆಯೋದಿತ್ತು. ಹಾಗಾಗಿ ಹೂವು ತೊಗೊಂಬಂದು ಕೊಡೋದಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಸರಿ ಆಯ್ತಮ್ಮ, ಇನ್ನು ಅವನಿಗೆ ಕೆಲಸ ಇದೆ, ಬಾ ಇಲ್ಲೇ ಗಿಡದಲ್ಲೇ ದಾಸವಾಳ ಮೊಗ್ಗನ ಕಿತ್ಕೊಂಡು ಹೋದ್ರೆ ನಾಳೆ ಬೆಳಗ್ಗೆ ಪೂಜೆಗೆ ಆಗುತ್ತೆ ಅಂತಂದ್ಬಿಟ್ಟು ಅಲ್ಲಿ ಮನೆ ಹತ್ರನೇ ದಾಸವಾಳ ಗಿಡದ ಹತ್ರ ಹೋಗಿ ನಾಳೆ ಹರಡುವಂಥ ಮೊಗ್ಗುಗಳನ್ನೆಲ್ಲ ಕಿತ್ಕೊಂಡು ಬಂದ್ವಿ. ಅದಾದಮೇಲೆ ಇವಾಗ ರಿಟರ್ನ್ ಬೆಂಗಳೂರಿಗೆ ಬರ್ತಾಯಿದ್ದೀವಿ. ಒಂದು 2:30 ಹಂಗೆ ಅಲ್ಲಿ ಮನೆ ಬಿಟ್ವಿ. ಮಧ್ಯಾಹ್ನ ಊಟ ಎಲ್ಲ ತಿಂದ್ಕೊಂಡು ನನಗೆ ಹಸಿವಿರಲಿಲ್ಲ. ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ದೋಸೆ ಮಾಡಿದ್ದೆ. ದೋಸೆಗಳು ಒಯ್ಯೋ ಕೆಲಸನೇ ನನಗೆ ಸಿಕ್ಕಾಪಟ್ಟೆ ಇತ್ತು. ಒಬ್ಬರಾದ್ಮೇಲೆ ಒಬ್ಬರು ಅಂತ ಬರ್ತಾಯಿದ್ರು. ಇಲ್ಲಿ ನಮ್ಮಿಬ್ಬರಿಗೆ ಮಾಡ್ಕೊಂಡು ಅಭ್ಯಾಸ ಇತ್ತಲ್ವ. ಒಂದು
4ರಿಂದ 5 ದೋಸೆ ಹಾಕ್ತಾಯಿದ್ದೆ. ಅಲ್ಲಿ ಒಂದು 15ರಿಂದ 16 ದೋಸೆ ಹಾಕಬೇಕಾಗಿತ್ತು. ಒಂದು ಸ್ವಲ್ಪ ಲೇಟ್ ಆಯಿತು. ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಟಿಫನ್ ತಿನ್ನೋಷ್ಟರಲ್ಲಿ ಒಂದು 11:30-12 ಗಂಟೆ ಆಗಿತ್ತು. ಮತ್ತು ಟೀ ಎಲ್ಲ ಕುಡಿಯೋಷ್ಟರಲ್ಲಿ ಲೇಟ್ ಆಗಿತ್ತು ನನಗೆ. ಹಾಗಾಗಿ ನಾನು ಮಧ್ಯಾಹ್ನ ಊಟ ಏನೂ ತಿನ್ನೋದಕ್ಕೆ ಹೋಗಲಿಲ್ಲ. ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಟ್ಟೆ. ದೋಸೆ ಹೆಂಗೋ ಇಟ್ಟಿತ್ತು, ದೋಸೆಗಳೇ ಹಾಕ್ಕೊಟ್ಟೆ. ಆಮೇಲೆ ಊಟ ಎಲ್ಲ ತಿಂದು ಒಂದು 2:30 ಹಂಗೆ ಅಲ್ಲಿ ಮನೆ ಬಿಟ್ವಿ. ಇಲ್ಲಿ ಬರೋಷ್ಟರಲ್ಲಿ ಒಂದು 3:30-4 ಗಂಟೆ ಆಗಿತ್ತು. ಇನ್ನು ಬಂದಿದ್ದ ತಕ್ಷಣ ಹಾಲು ಈ ಸಲ ಒಂದು ಸ್ವಲ್ಪನೇ ತೊಗೊಂಬಂದಿದ್ದೆ, ಜಾಸ್ತಿ ತೊಗೊಂಬರೋದಕ್ಕಾಗಲಿಲ್ಲ. ಯಾಕಂದರೆ ಬಾಟ್ಲ್ ಇರಲಿಲ್ಲ ದೊಡ್ಡ ಬಾಟ್ಲಲ್ಲಿ, ಹಾಗಾಗಿ ಒಂದು ಚಿಕ್ಕ ಬಾಟ್ಲಲ್ಲಿ ತೊಗೊಂಬಂದಿದ್ದೆ. ಇನ್ನು ಹಾಲು ಕಾಯಿಸೋದಕ್ಕೆ ಒಂದು ಬಟ್ಲಿಗೆ ಹಾಕಿಟ್ಟು ಇನ್ನು ಹಂಗೆ ಟೀ ಮಾಡೋಣ ಅಂತಂದ್ಬಿಟ್ಟು ಟೀ ಮಾಡೋದಕ್ಕೆ ಟೀ ಪಾತ್ರೆ ಒಳಗಡೆ ಹಾಲನ್ನೆಲ್ಲ ಹಾಕ್ತಾಯಿದ್ದೀನಿ. ಹಂಗೆ ಸ್ಯಾಟರ್ಡೆ ಹೋಗಬೇಕಾದ್ರೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಬೇಷನ್ ಒಳಗಡೆ ಹಾಕಿಟ್ಟು ಹೋಗಿದ್ನಲ್ವ, ಆ ಪಾತ್ರೆಗಳನ್ನೆಲ್ಲ ಹಂಗೆ ಕ್ಯಾಬಿನೆಟ್ ಒಳಗಡೆ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಇನ್ನೂ ಒಂದಿಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ, ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಮಾನಸ BM ಗೌಡ ಅವರು ಕಮೆಂಟ್ ಮಾಡಿದ್ದಾರೆ, ನವೆಂಬರ್ 14ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. 2 ಇಯರ್ಸಿಂದ ನಾನು ಅವ್ರಿಗೆ ವಿಶ್ ಮಾಡ್ತಾ ಇದ್ದೀನಿ ಅಂತೆ. ಹಾಗಾಗಿ ಈ ವರ್ಷವೂ ವಿಶ್ ಮಾಡಿ ಸಿಸ್ ಅಂತ ಅವರು ಕಮೆಂಟ್ ಮಾಡಿದರು. ಮಾನಸ ಅವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯಸ್ಸು ಮತ್ತು ಒಳ್ಳೆ ಜೀವನ ಕೊಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಪ್ಪ. ನೆಕ್ಸ್ಟ್ ಇನ್ನು ಲಕ್ಷ್ಮಿ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 9ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಲಕ್ಷ್ಮಿ ಅವರೇ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯಸ್ಸು ಮತ್ತು ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಮ್ಮ. ಹಾಗೆ ಈ ಥರ ಬರ್ತ್ಡೇ ವಿಶಸ್ಸನ್ನು ಮಾಡಿ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿರ್ತೀರಲ್ವ, ನಾನು ಹಾಕಿರೋ ಹಿಂದಿನ ವೀಡಿಯೋಗೆ ನೀವು ಕಮೆಂಟ್ ಮಾಡಿದ್ರೆ ನನಗೆ ನೋಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಲ್ಲದೆ ನೀವು ಅದರ ಹಿಂದಿನ ವೀಡಿಯೋಗಳಿಗೆ ಕಮೆಂಟ್ ಮಾಡಿದ್ರೆ ನನಗೆ ವಾಯ್ಸ್ ಓವರ್ ಕೊಡೋದಕ್ಕಿಂತ ಮುಂಚೆ ನೋಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಸಿಕ್ಕಾಪಟ್ಟೆ ಹುಡ್ಕಾಡಬೇಕಾಗುತ್ತೆ. ಆವಾಗ ಸಿಗಲಿಲ್ಲ ಅಂತಂದರೆ ನಾನು ವಿಶ್ ಮಾಡೋದಕ್ಕೆ ಆಗೋದಿಲ್ಲ, ಆವಾಗ ನಿಮಗೆ ಬೇಜಾರಾಗುತ್ತೆ. ಹಾಗಾಗಿ ಈ ಥರ ಬರ್ತ್ಡೇ ವಿಶಸ್ ಏನಾದರೂ ಮಾಡಬೇಕು ಅಂತ ಇದ್ದರೆ ನೀವು ಹಿಂದಿನ ವೀಡಿಯೋಗೆ ಕಮೆಂಟ್ ಹಾಕಿದ್ರೆ ನನಗೆ ನೋಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ಈಗ ಹಾಲನ್ನೆಲ್ಲ ಕಾಯಿಸಿ ಅದಾದಮೇಲೆ ಟೀನೂ ಸಹ ಆಯಿತು. ಟೀ ಕುಡಿದು ಇನ್ನು ದಾಸವಾಳ ಮೊಗ್ನೆಲ್ಲ ತೊಗೊಂಬಂದಿದ್ನಲ್ವ, ಅಮ್ಮ ಮತ್ತು ಅಕ್ಕಪಕ್ಕ ಬೇರೆ ಬೇರೆ ಗಿಡಗಳಲ್ಲೆಲ್ಲ ದಾಸವಾಳ ಮೊಗ್ನೆಲ್ಲ ಕಿತ್ಕೊಂಬಂದು ಕೊಟ್ಟರು. ನಾಳೆ ಪೂಜೆಗೆ ಆಗುತ್ತಲ್ವ ಅಂತಂದುಬಿಟ್ಟು. ಇನ್ನು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಅಂದರೆ ಹೂವು ತಂದಿದ್ನಲ್ವ, ನೈಟು ಸ್ಯಾಟರ್ಡೆ ನೈಟು ಮಲ್ಲಿಗೆ ಹೂವು ಎಲ್ಲ ತೊಗೊಂಬಂದಿದ್ದೆ, ಅದೊಂದು ಸ್ವಲ್ಪ ಹೂವು ಇತ್ತು. ಇನ್ನು ಅಮ್ಮ ಸೇವಂತಿಗೆ ಹೂಗಳು ಒಂದು ಸ್ವಲ್ಪ ಇಟ್ಕೊಂಡಿದ್ರು, ಅದನ್ನು ತೊಗೊಂಡೋಗು, ನನಗೆ ಹೆಂಗೂ ಇಲ್ಲಿ ದಾಸವಾಳ ಹೂವು ಸಿಗ್ತಾ ಇರುತ್ತೆ ಪೂಜೆಗೆ, ನಿನಗೆ ಸಿಗೋದಿಲ್ವಲ್ಲಮ್ಮ, ಈ ಸಲ ತಗೊಂಬಂದು ಕೊಡೋದಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ಫ್ರಿಜ್ಜಲ್ಲಿರೋ ಮಲ್ಲಿಗೆ ಹೂವು ಮತ್ತು ಸೇವಂತಿಗೆ ಹೂವು ಎಲ್ಲ ತೊಗೊಂಬಂದೆ. ಸೇವಂತಿಗೆ ಹೂವು ಎಲ್ಲ ಒಂದು ಸ್ವಲ್ಪನೇ ಇತ್ತು, ಒಂದಿನ ಪೂಜೆಗೆ ಆಗೋದಿತ್ತಷ್ಟೇ. ಇನ್ನು ದಾಸವಾಳ ಮೊಗ್ನೆಲ್ಲ ತೊಗೊಂಬಂದಿದ್ನಲ್ವ, ಆ ಮೊಗ್ನೆಲ್ಲ ಒಂದು ಬಟ್ಲಲ್ಲಿ ನೀರು ಹಿಡ್ಕೊಂಡು ಆ ನೀರೊಳಗಡೆ ಹಾಕಿ ಎತ್ತಿಟ್ಟೆ. ಇನ್ನು ಶನಿವಾರ ಅತ್ತೆಯವರು ಕಜ್ಜಾಯ ತೊಗೊಂಬಂದು ಕೊಟ್ಟಿದ್ರಲ್ವ, ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟೋಗಿದ್ದೆ. ಆಮೇಲೆ ಇನ್ನು ಅಮ್ಮನೂ ಅಷ್ಟೇ, ಅದು ಲಾಸ್ಟ್ ವೀಕು ಸಂಡೇ ಬಂದಿದ್ರಲ್ವ, ಆವಾಗ ಕಜ್ಜಾಯ ಕೊಟ್ಟೋಗಿದ್ರು, ಅದನ್ನು ಒಂದು ಬಾಕ್ಸಲ್ಲಿ ಇಟ್ಟಿದ್ದೆ. ಇನ್ನು ಅಮ್ಮ ಕೊಟ್ಟಿರೋ ಕಜ್ಜಾಯನ ಲಾಸ್ಟ್ ವೀಕೆ ನಮ್ಮ ಎದುರುಗಡೆ ಮನೆಯವ್ರಿಗೆ ಕೊಟ್ಟಿದ್ದೆ. ಇನ್ನು ಅತ್ತೆಯವರು ಕೊಟ್ಟಿರೋ ಕಜ್ಜಾಯನ ಕೊಡೋದಕ್ಕಾಗಿರಲಿಲ್ಲ. ಹಂಗೆ ಅವರು ಮಂಡೇ ಮಾರ್ನಿಂಗ್ ಹಂಗೆ ಕಾಲ್ ಮಾಡಿದ್ರು, ಮನೆಯಲ್ಲೇ ಇದ್ದೀರಾ, ಇಲ್ಲಾಂತಂದರೆ ಊರಿಗೆ ಏನಾದರೂ ಹೋಗಿದ್ದೀರಾ ಅಂತಂದ್ಬಿಟ್ಟು ಕಾಲ್ ಮಾಡಿದ್ರು. ಇಲ್ಲ, ಈ ಥರ ಊರಿಗೆ ಬಂದಿದ್ದೀವಿ, ಆದರೆ ಇವಾಗ ಆಫ್ಟರ್ನೂನ್ ಹಂಗೆ ಬರ್ತೀವಿ, ಇಲ್ಲಾಂತಂದರೆ ಈವ್ನಿಂಗ್ ಹಂಗೆ ಬರ್ತೀವಿ ಅಂತಂದ್ಬಿಟ್ಟು ಹೇಳಿದೆ. ಮತ್ತು ಯಾಕೆ ಏನಾದರೂ ಕೆಲಸ ಇತ್ತಾ ಅಂತ ಕೇಳಿದ್ದಕ್ಕೆ ಈ ಥರ ತಿರುಪತಿಯಿಂದ ಅಕ್ಕ ಅವರು ಪ್ರಸಾದ ತೊಗೊಂಬಂದು ಕೊಟ್ಟಿದ್ದರು, ಅವರು ಕಲ್ಯಾಣೋತ್ಸವ ಎಲ್ಲ ಮಾಡಿಸಿದ್ರಂತೆ. ಹಾಗಾಗಿ ರೊಟ್ಟಿ, ದೊಡ್ಡ ಲಡ್ಡು ಇದೆಲ್ಲ ತೊಗೊಂಬಂದಿದ್ರು. ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ವ ತಿರುಪತಿ ಪ್ರಸಾದ ತಿನ್ನೋದಕ್ಕೆ ಆಗಲಿಲ್ಲ ಅಂತಂದ್ಬಿಟ್ಟು, ಹಾಗಾಗಿ ತಂದು ಕೊಟ್ಟಿದ್ರು. ಒಂದು ಸ್ವಲ್ಪ ಜಾಸ್ತಿ ಕೊಡೋಣ ಅಂತಂದ್ಬಿಟ್ಟು ಕಾಲ್ ಮಾಡಿದೆ ಅಂತ ಹೇಳಿದ್ರು. ಅಂದರೆ ಲಾಸ್ಟ್ ಟೈಮು ತಮ್ಮ ತಿರುಪತಿಗೆ ಹೋಗಿ 1-2 ಲಡ್ಡು ತೊಗೊಂಬಂದು ಕೊಟ್ಟಿದ್ನಲ್ವ ತುಳಸಿ ಹಬ್ಬದ ದಿನ, ಅವತ್ತು ನಮ್ಮ ಕೆಳಗಿನ ಮನೆಯವರು ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ಅವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಹಂಗೆ ನೀವು ಬನ್ನಿ ಅಂತ ಕರೆದಿದ್ದೆ. ಅವ್ರ ಮನೆಯಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ತುಂಬ ಜನ ಇದ್ದರು, ಒಂದು 4-5 ಜನ ಆದರೂ ಇದ್ದರು. ಆಮೇಲೆ ನಾನು ಅವತ್ತು ಪೂಜೆ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗಿತ್ತಲ್ವ, 7:45-8 ಗಂಟೆ ಹಂಗೆ ಮಾಡಿದ್ದೆ. ಅವರು ಪಾಪ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು, ಇನ್ನೂ ಬರಲಿಲ್ವಾ ಅಂತಂದ್ಬಿಟ್ಟು. ಆಮೇಲೆ ನಾನು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಹೋಗಿ ಈ ಥರ ತಮ್ಮ ತಿರುಪತಿಗೆ ಹೋಗಿದ್ನ
ಮಾಡಿದ್ನಂತೆ, ಪ್ರಸಾದ ತೊಗೊಂಬಂದು ಕೊಟ್ಟ ಇವತ್ತು. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು, ಅಮ್ಮ ತಮ್ಮ ಬಂದಿದ್ದರು ಅಂತ ಹೇಳ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಬಂದಮೇಲೆ ಅವರು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಇನ್ನೇನು ಅವ್ರಿಗೆ ಆಫ್ ಕೊಡೋದು ಅಂತಂದ್ಬಿಟ್ಟು ಫುಲ್ ಲಡ್ಡುನೇ ಕೊಟ್ಬಿಟ್ಟೆ ಅವತ್ತು. ಅವರು ಬೇಡ ಬೇಡ ಅಂತಂದರು. ಇಲ್ಲ ತೊಗೊಂಡೋಗಪ್ಪ, ಅಷ್ಟೊಂದು ಜನ ಅಲ್ಲಿದ್ದೀರಾ, ಆಫ್ ಲಡ್ಡು ಕೊಟ್ಟರೆ ಇನ್ನು ಎಷ್ಟೆಷ್ಟು ಅಂತ ತಿಂತೀರಾ ಅಂತಂದ್ಬಿಟ್ಟು, ಇನ್ನೊಂದು ಲಡ್ಡು ಇದೆ ನಮಗೆ, ನೀವು ತೊಗೊಂಡೋಗಿ ಫುಲ್ ಲಡ್ಡು ಅಂತಂದ್ಬಿಟ್ಟು ಕೊಟ್ಬಿಟ್ಟೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೋಮವಾರ ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನು ತಮ್ಮ ಸೇವಂತಿಗೆ ಗಿಡಗಳನ್ನೆಲ್ಲ ತೊಗೊಂಬಂದಿದ್ನಲ್ವ, ಅದನ್ನೆಲ್ಲ ನೆಡೋ ಕೆಲಸ ಇತ್ತು ಅವತ್ತು. ಆ ಗಿಡಗಳನ್ನೆಲ್ಲ ನೆಟ್ಕೊಂಡು ಅವತ್ತೊಂದು ಸ್ವಲ್ಪ ಲೇಟ್ ಆಗಿಬಿಡ್ತು. ಹೆಂಗೂ ಇನ್ನು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಲ್ವ, ಎಲ್ರಿಗೂ ಹಂಚ್ಬಿಟ್ಟು ತಿನ್ನೋಣ ಅಂತಂದ್ಬಿಟ್ಟು ಇನ್ನೊಂದು ಇದ್ದಿದ್ದು ಲಡ್ಡು ಫುಲ್ ಲಡ್ಡುನು ಅಲ್ಲಿಗೆ ತೊಗೊಂಡೋಗ್ಬಿಟ್ಟೆ. ಅಲ್ಲಿಗೆ ಹೋದ್ಮೇಲೆ ಅದೊಂದು ಕೆಲಸ ಇದೊಂದು ಕೆಲಸ ಅಂತಂದ್ಬಿಟ್ಟು ಅಲ್ಲಿನೂ ಬ್ಯುಸಿ ಆಗಿಬಿಟ್ಟೆ. ಮತ್ತು ನನಗೆ ಅಂದರೆ ಅತ್ತೆಯವರು ಬೇರೆ ಎಲ್ಲೋ ಎತ್ತಿಟ್ಟಿದ್ರೇನೋ ಕಣ್ಣಿಗೆ ಎದುರಿಗೆ ಇಟ್ಟಿದ್ರೆ ಒಂದು ಸ್ವಲ್ಪ ನೆನಪು ಬರ್ತಿತ್ತು, ನನಗೆ ನೆನಪೇ ಬರಲಿಲ್ಲ. ಆಮೇಲೆ ನೆಕ್ಸ್ಟು ನಾವು ಮಂಗಳವಾರ ದಿನ ಮತ್ತೆ ನಾವು ಬೆಂಗಳೂರಿಗೆ ಬಂದ್ವಿ. ಬಂದಮೇಲೆ ನೆನೆಸ್ಕೊತಾ ಇದ್ದೀವಿ, ತಿರುಪತಿ ಲಡ್ಡು ಒಂದು ಸ್ವಲ್ಪನೂ ತಿನ್ನೋದಕ್ಕಾಗಲಿಲ್ವಲ್ಲ ಅಂತಂದ್ಬಿಟ್ಟು. ಆಮೇಲೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಬಿಡು, ಎಲ್ರಿಗೂ ಹಂಚಿದ್ದೀವಲ್ವಾ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಅಮ್ಮ ಮನೆಗೆ ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಾಸ್ಕೆಟ್ ಒಳಗಡೆ ಸ್ವಲ್ಪ ಇತ್ತು. ಆಮೇಲೆ ಹೆಂಗೂ ಸಿಕ್ತು ಅಂತಂದ್ಬಿಟ್ಟು ನಾನೊಂದು ಸ್ವಲ್ಪ, ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ತಿಂದ್ವಿ. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ದುಪ್ಪಟ್ಟು ಪ್ರಸಾದನ ತಿಮ್ಮಪ್ಪ ಕಳಿಸ್ಕೊಟ್ಟಿದ್ರು. ಅವ್ರಿಗೆ ಹೇಳಿದ್ನಲ್ವ, ಹಾಗಾಗಿ ಅವ್ರು ಒಂದು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲೂ ಸುಮಾರು ದಿನ ಆದಮೇಲೆ ರೊಟ್ಟಿ ತಿಂದೆ ಅಲ್ವಾ, ಅದಕ್ಕೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಕ್ಕೆ ದೊಡ್ಡೋರು ಹೇಳ್ತಾ ಇರ್ತಾರಲ್ವಾ, ನಾವೇನು ಇನ್ನೊಬ್ಬರಿಗೆ ಬಯಸ್ತೀವೋ ಅದೇ ನಮಗೆ ಸಿಗುತ್ತೆ ಅಂತಂದ್ಬಿಟ್ಟು. ಇನ್ನೊಬ್ಬರಿಗೆ ನಾವು ಒಳ್ಳೇದು ಬಯಸಿದ್ರೆ ನಮಗೂ ಒಳ್ಳೆಯದೇ ಆಗುತ್ತೆ, ಇನ್ನೊಬ್ಬರಿಗೆ ನಾವು ಕೆಟ್ಟದ್ದು ಬಯಸಿದ್ರೆ ನಮಗೇನೆ ಕೆಟ್ಟದಾಗುತ್ತೆ ಅಂತಂದ್ಬಿಟ್ಟು, ನಾವು ಬಯಸಿದ್ದು ನಮ್ಗೆ ಸಿಗುತ್ತೆ ಅಂತಂದ್ಬಿಟ್ಟು ನಾನೆಲ್ಲರಿಗೂ ಹಂಚಿದ್ದೆ. ನನಗೇ ಸಿಗಲಿಲ್ಲ. ನಾನೊಂದು ಸ್ವಲ್ಪ ಆವಾಗ ಬೇಜಾರು ಮಾಡಿಕೊಂಡೆ, ನನಗೊಂದು ಸ್ವಲ್ಪನಾದರೂ ಪ್ರಸಾದ ಸಿಗಲಿಲ್ವಲ್ಲ ಅಂತಂದ್ಬಿಟ್ಟು. ಆಮೇಲೆ ತಿಮ್ಮಪ್ಪ ನೆಕ್ಸ್ಟ್ ವೀಕ್ ತುಂಬ ಜಾಸ್ತಿನೇ ಪ್ರಸಾದನ ಕಳಿಸ್ಕೊಟ್ಟಿದ್ರು. ಇನ್ನು ನೆಕ್ಸ್ಟು ಮಂಗಳವಾರ ಬೆಳಗ್ಗೆ ಅಮ್ಮ ಮನೆಯಿಂದ ತೊಗೊಂಬಂದಿರೋ ದಾಸವಾಳ ಹೂಗಳನ್ನೆಲ್ಲ ಇಟ್ಟು ಈ ಥರ ಅಲಂಕಾರ ಎಲ್ಲ ಮಾಡಿ ಪೂಜೆಯನ್ನು ಮಾಡಿದ್ದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.